ಗುರುಮೂರ್ತಿ ಮತ್ತು ಸರ್ ಎಲ್ಲ ಮಾತಾಡಿದ ಮೇಲೆ ಸುಮಾರು ವರ್ಷದಿಂದ ನಾವೆಲ್ಲರೂ ಈ ಫಂಕ್ಷನ್ ಅಟೆಂಡ್ ಮಾಡ್ಕೊಳ್ತಾ ಬರ್ತಾ ಇದ್ವಿ. ಒಂದು ನಿಜವಾದ ಅರ್ಥ ಏನಂದರೆ ನನಗನ್ಸೋದು, ನಮ್ಮ ಮಕ್ಕಳು ಮನೇಲಿ ನಿದ್ದೆ ಮಾಡ್ತಾ ನಾವು ಇಲ್ಲಿ ಬಂದು ಸ್ವಾತಂತ್ರ್ಯ ಆಚರಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ನಮ್ಮದೇ ತಪ್ಪಿದೆ ಅನ್ನೋದು ನನ್ನ ಭಾವ. ಯಾಕಂದರೆ ಅವ್ರನ್ನೂ ಕರ್ಕೊಂಡ್ಬಂದು ಅವ್ರಿಗೆ ಈ ಥರ ಫಂಕ್ಷನ್ಗಳಲ್ಲಿ ಅಟೆಂಡ್ ಮಾಡಿಸಿ ಅವ್ರಿಗೆ ಹೇಳ್ಕೊಡೋದು ಅದು ನಮ್ಮ ಜವಾಬ್ದಾರಿ. ನಮಗೆ ತಿಳ್ಕೊಂಡಿದ್ದೀವಿ ತುಂಬ, ಅವ್ರಿಗೂ ತಿಳಿಸೋದು ಮೊದಲನೇ ಜವಾಬ್ದಾರಿ. ಎರಡನೇದು ಬಹುಶಃ ನನಗನ್ಸೋದು ನಮಗೆ ಸಮಾನವಾಗಿ ಸಿಕ್ಕಿರುವಂಥ ಒಂದೇ ಒಂದು ಆಸ್ತಿ ಏನಪ್ಪ ಅಂದರೆ ಅದು ಸ್ವಾತಂತ್ರ್ಯ. ಬೇರೆ ನಾವೇನಾದರೂ ಮಾಡ್ಕೊಂಡಿರ್ತೀವಿ, ಬಹುಶಃ ಆ ಆಸ್ತಿ ಏನು ನಮಗೆ ಸಿಕ್ಕಿದೆ ಈಕ್ವಲ್ ಆಗಿ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಪುಟ್ಟ ವಿಷಯ ಹೇಳ್ಬೇಕಂದ್ರೆ ಈ ಕಸದಿಂದ ಮುಕ್ತಿ ಅಂತ ಹೇಳ್ತೀವಿ, ಯಾರು ಮಾಡಬೇಕು ನಾವೇ ಮಾಡಬೇಕು. ಬರೀ ಟಿ ವಿಗಳಲ್ಲಾಗಲಿ ನಮ್ಮ ಸ್ಟೇಟಸ್ಗಳಲ್ಲಾಗಲಿ ಹಾಕೊಂಡ್ರೆ ಏನು ಪ್ರಯೋಜನ ಇಲ್ಲ. SIR ನಾನೇ ಇದ್ದೀನಿ, ಮನೆಗೆ ಹೋಗಿ ಕೊಡುವಂತ ಕೇಳೋದು ಕೊಡದೇ ಇರೋ ಪರಿಸ್ಥಿತಿಲಿ ಕೆಲವರು ಇದೆ. ಅದು ನನಗೆ ಅರ್ಥ ಆಗ್ತಿದೆ. ಕೆಲವರು, ಎಲ್ಲರೂ ಅಂತ ಹೇಳಲ್ಲ, ಏನೇನೋ ವಿಷಯ ಇದೆ. ನಾವು ಆಗಿರೋದ್ ಬಗ್ಗೆ ಕಡಿಮೆ ಮಾತಾಡಿ ಮುಂದೆ ಆಗೋ ಬಗ್ಗೆ ಜಾಸ್ತಿ ಮಾತಾಡಿ ಅದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಅದ್ರ ಬಗ್ಗೆ ತಿಳುವಳಿಕೆಯನ್ನ ಕೊಡ್ತಾ ಹೋಗೋದ್ರಲ್ಲೇ ಬಹುಶಃ ನಿಜವಾದ ಸ್ವಾತಂತ್ರ್ಯ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನನಗೆ ನಿಜವಾದ ಸ್ವಾತಂತ್ರ್ಯ ಯಾವಾಗ ನನ್ನ ಮಕ್ಕಳು ಎದ್ದು ಬಂದು ಇದ್ರ ಬಗ್ಗೆ ಕೇಳಿ ಮುಂದಿನ ದಿನಗಳಲ್ಲಿ ನಾವು ಇಲ್ಲದೇ ಇದ್ರು ಸಹ ಅವರು ಬಂದು ಈ ತರ ಕಾರ್ಯಕ್ರಮನ ನಡೆಸೋವಂತ ಒಂದು ವಿವೇಚನೆ ಅವ್ರಿಗೆ ನಾವು ಕೊಟ್ರೆ ಬಹುಶಃ ಅದಕ್ಕಿಂತ ದೊಡ್ಡ ಉಪಕಾರ ಅನ್ನೋದು ನಮ್ಮ ದೇಶಕ್ಕೆ ನಾವು ಏನು ಮಾಡೋದಿಲ್ಲ ಅಂತ. ಇನ್ನು ಬೇರೆ ರೀತಿಗೆ ಬಂದ್ರೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿರೋದ್ರಿಂದನೇ ನಾವು ನಿಂತಿರೋದು. ನಮ್ಮ ಬೇರೆ ದೇಶಗಳಿಂದ ಈಗ ಗಮನಿಸ್ಬಿಟ್ರೆ ನಮಗೆ ಅರ್ಥ ಆಗುತ್ತೆ ನಾವು ಎಷ್ಟು ಒಳ್ಳೆ ಪೊಸಿಷನ್ ಅಲ್ಲಿ ಇದೀವಿ ಅಂತ. ಬಹುಶಃ ಆ ಒಂದು ಒಳ್ಳೆ ಪೊಸಿಷನ್ನ ಕಾಪಾಡ್ಕೊಳ್ಳೋದು ಬೆಳೆಸೋದು ಎರಡು ನಮ್ದೇ ಜವಾಬ್ದಾರಿ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ಬರೀ ಮಾತಿಗೆ ಸೀಮಿತ ಮಾಡದೆ ಕಾರ್ಯರೂಪಕ್ಕೆ ತಂದು ಎಲ್ಲೋ ಒಂದ್ ಕಡೆ ಇಲ್ಲಿಂದಾನೇ ಶುರು ಮಾಡೋಣ. ಒಂದು ಸ್ವಾತಂತ್ರ್ಯ ಅನ್ನೋದು 1857 ಒಂದ್ ಕಡೆ ಶುರು ಮಾಡಿದ್ದು 200 ವರ್ಷ ತಗೊಳ್ತು. ಈಗ ನಮ್ಮಲ್ಲಿ ಏನೋ ಒಂದು ಒಳ್ಳೆ ಕೆಲಸನ ಇಲ್ಲಿಂದಾನೇ ಶುರು ಮಾಡಿ ಮೊದಲು ನಾನು ಮಾಡ್ತೀನಿ, ನಾನು ಚೇಂಜ್ ಆಗ್ತೀನಿ ಅಥವಾ ನಾನು ಬೆಳೆಸ್ತೀನಿ ಅನ್ನೋ ಮನೋಭಾವದಿಂದ ಇವತ್ತೆಲ್ಲರೂ ಈ ಪಾರ್ಕಿಂದ ಹೊರಗಡೆ ಹೋದ್ರೆ ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ನಾವು ತುಂಬಾ ಸಾರ್ಥಕತೆಯನ್ನ ತಂದಿದೀವಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ತಾವೆಲ್ಲರೂ ಬಂದಿದ್ದೀರ. ಇಷ್ಟು ನಮ್ಮ ಬೆಂಗಳೂರಲ್ಲಿ ಜನ ಸೇರ್ಸೋಕ್ಕಿಂತ ದೊಡ್ಡ ಕಷ್ಟ ಯಾವುದೂ ಇಲ್ಲ. ದುಡ್ಡು ಸೇರಿಸ್ಬಿಡ್ಬೋದು, ಜನ ಸೇರ್ಸೋದಕ್ಕಾಗೋದಿಲ್ಲ. ಆದ್ರೂ ಇಷ್ಟೆಲ್ಲ ಏನೋ ಅರೇಂಜ್ಮೆಂಟ್ ಮಾಡಿ ಎದ್ದು ಬಂದಿದ್ದೀರಾ. ನಿಮಗೂ ಧನ್ಯವಾದಗಳನ್ನ ಹೇಳ್ತಾ ಶುಭವನ್ನ ಹೇಳ್ತಾ ನಿಮಗೆ ದೇಶಕ್ಕೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಶುಭವನ್ನ ಕೊಡ್ತಾ ಮಾತಾಡೋಣ. ಥ್ಯಾಂಕ್ ಯು.